ಹಲೋ ಆಲ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಿಮನಾಗು. ನಿನ್ನೆ ನಂದು LIC HFLದು ಇಂಟರ್ವ್ಯೂ ಆಯಿತು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ಎಕ್ಸ್ಪೀರಿಯನ್ಸಸ್ನ ಆ್ಯಂಡ್ ಹಾಗೆಯೇ ಅವ್ರು ಕೇಳಿದಂಥ ಕ್ವಶನ್ಸ್ನ ಶೇರ್ ಮಾಡ್ತೀನಿ. ಆ್ಯಂಡ್ ನನಗೆ ಯೂಶ್ವಲಿ ಸ್ಕೂಲಿಂದನೂ ಹೇಗೆ ಅಂತ ಹೇಳಿದ್ರೆ ರಿಟರ್ನ್ ಎಕ್ಸಾಮ್ ಅಂದರೆ ಜಾಸ್ತಿ ಭಯ ಇರ್ತಾ ಇರಲಿಲ್ಲ, ಚೆನ್ನಾಗಿ ಬರೆದ್ಬಿಡುವೆ. ಓರಲ್ ಅಂದರೆ ಭಯ ಇತ್ತು. ಈಗ ನಮಗೆ ಪ್ರೈಮರಿ ಇದು ಹೈಯರ್ ಪ್ರೈಮರಿಯಲ್ಲೆಲ್ಲ ಓರಲ್ ಮಾಡೋರು, ಅವಾಗ ಭಯ ಇರೋದು. ಅದು ಹೆಂಗೆ ಅಂತ ಹೇಳಿದ್ರೆ, ಇವಾಗ ರಿಟರ್ನ್ ಅಂತ ಹೇಳಿದ್ರೆ ನಮಗೆ ಯೋಚನೆ ಮಾಡಿ ಬರೆಯೋಷ್ಟು ಟೈಮ್ ಇರುತ್ತೆ. ಬಟ್ ಓರಲ್ ಅಂತ ಹೇಳಿದ್ರೆ ಟಕ್ಕಂತ ನಾವು ಅಲ್ಲೇ ಆನ್ಸರ್ ಮಾಡಬೇಕು. ಈ ಭಯ ನನಗೆ ಡಿಗ್ರಿ ಮುಗಿಯೋ ತನಕನೂ ಇತ್ತು. ಏನೋ ಇಂಟರ್ವ್ಯೂ ಅಂದರೆ ಭಯ ಇತ್ತು. ನಾನು ಯಾವುದೇ ಇಂಟರ್ವ್ಯೂನ ಅಟೆಂಡು ಮಾಡಿರಲಿಲ್ಲ. ಬಟ್ ಮುಂಚೆ ಇದ್ದಿದ್ದ ನಾಗಶ್ರೀಗೆ ಹೋಲಿಸ್ಕೊಂಡ್ರೆ ನಿನ್ನೆ ಇದ್ದಿದ್ದ ನಾಗಶ್ರೀಗೆ ಸ್ವಲ್ಪ ನರ್ವಸ್ನೆಸ್ ಅನ್ನೋದು ಕಮ್ಮಿ ಇತ್ತು. ಇದಕ್ಕೆ ಒನ್ ಆಫ್ ದ ರೀಸನ್ಸ್ ಅಂತ ಹೇಳಿದ್ರೆ ಈ ಯೂಟ್ಯೂಬ್ ಚಾನಲ್ ಅಂತಾನೆ ಹೇಳ್ಬೋದು. ಇಲ್ಲಿ ಇದನ್ನ ಕ್ರಿಯೇಟ್ ಮಾಡಿ ಈ ತರ ಮಾತಾಡಿ ವಿಡಿಯೋ ಹಾಕಿ ಇದೆಲ್ಲ ಏನಾಗಿದೆ, ನನಗೆ ಒಂಥರ ಕಾನ್ಫಿಡೆನ್ಸ್ ಬಂದಿದೆ. ಅದಾದ್ಮೇಲೆ ಮಾತಾಡೋದಕ್ಕೆ ಒಂದ್ ಸ್ವಲ್ಪ ಧೈರ್ಯ ಇದೆ ಅಂತಾನೆ ಹೇಳ್ಬೋದು. ಅದೇ ಮುಂಚಿನ ನಾಗಶ್ರೀ ಆಗಿದ್ರೆ ನಿನ್ನೆ ತುಂಬಾನೇ ಭಯ ಪಟ್ಟಿರೋಳೇನೋ. ಬಟ್ ನಿನ್ನೆ ಹಳೆದಕ್ಕೆ ಹೋಲಿಸ್ಕೊಂಡ್ರೆ ಸ್ವಲ್ಪ ನರ್ವಸ್ನೆಸ್ ಕಮ್ಮಿನೇ ಇತ್ತು ನನಗೆ. ಇನ್ನು ನೆನ್ನೆ ಇಂಟರ್ವ್ಯೂ ವಿಚಾರಕ್ಕೆ ಬರೋದಾದ್ರೆ, ನಾನು ಅರೌಂಡ್ 11:45 ಅಷ್ಟೊತ್ತಿಗೆ ನಂದು ಇಂಟರ್ವ್ಯೂದು ಏನ್ ಲೊಕೇಶನ್ ಇತ್ತು ಅಲ್ಲಿ ತಲುಪಿದ್ದೆ. ನನಗೆ 12ಗೆ ರಿಪೋರ್ಟಿಂಗ್ ಟೈಮ್ ಇದ್ದಿದ್ದು. ಒಂದು 1/4 ಗಂಟೆ ಮುಂಚೆನೇ ಹೋಗಿದ್ದೆ. ಒಳಗಡೆ ಹೋಗಿ ಅಲ್ಲಿ ಕೂತ್ಕೊಂಡೆ. ಅದಾದ್ಮೇಲೆ ಫಾರ್ಮ್ ಫಿಲ್ ಮಾಡಿದ್ರಾ ಅಂತ ಕೇಳಿದ್ರು. ಇಲ್ಲ ಅಂತ ಹೇಳಿದೆ. ಅಲ್ಲಿ ನಿಮ್ಗೆ ಇವಾಗ ಹೋಗೋರ್ಗೆ ಇವತ್ತು ಅಥವಾ ನಾಳೆ ಇಂಟರ್ವ್ಯೂ ಇರೋರ್ಗೆ ಇದು ಹೆಲ್ಪ್ ಆಗುತ್ತೆ. ಅಲ್ಲಿ ನಿಮ್ಗೊಂದು 3 ಫಾರ್ಮ್ ಕೊಡ್ತಾರೆ. ಬೇಸಿಕ್ ಇನ್ಫಾರ್ಮೇಶನ್ ಒಂದರಲ್ಲಿ ನಿಮ್ಮ ಡಿಗ್ರಿದು ಮಾರ್ಕ್ಸ್ ಎಲ್ಲ ಹಾಕ್ಬೇಕು ಪ್ರತಿ ಸೆಮ್ದು. ಅಂದ್ರೆ ನೀವು ತಗೊಂಡು ಹೋಗಿರ್ತೀರಾ ಅಲ್ವಾ ಮಾರ್ಕ್ಸ್ ಕಾರ್ಡು, ಅದ್ರಲ್ಲಿ ನೋಡ್ಕೊಂಡು ಫಿಲ್ ಮಾಡೋದು. ಇನ್ನೊಂದು ಅಡ್ಮಿಟ್ ಕಾರ್ಡ್ ರಿಲೇಟೆಡ್, ಆಮೇಲೆ ಪ್ರಿಫರೆನ್ಸ್ ಏನು, ಯಾವ ಸಿಟಿ ಅನ್ನೋ ತರ ಇರುತ್ತೆ. ಅದಾದ್ಮೇಲೆ ಇನ್ನೊಂದು ಹಾಗೇನೆ ನೇಮು, ಅಡ್ರೆಸ್ಸು, ಈ ತರದ್ದೆಲ್ಲ, ಮತ್ತೆ ಮದರ್ ಟಂಗು, ಯಾವ ಲ್ಯಾಂಗ್ವೇಜ್ ಗೊತ್ತು, ಈ ತರದ್ದೆಲ್ಲ ಒಂದು 3 ಫಾರ್ಮ್ ಇರುತ್ತೆ, ನಾವು ಫಿಲ್ ಮಾಡಬೇಕು. ಅದಾದ್ಮೇಲೆ ನಾವ್ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಹೇಳಿದ್ದಾರೆ ಅದ್ರದ್ದು ಜೆರಾಕ್ಸ್ ತಗೊಂಡೋಗಿರ್ತೀವಲ್ವಾ, ಅದನ್ನ ಅವ್ರು ಇಸ್ಕೊಂತಾರೆ. ಇಸ್ಕೊಂಡ್ಮೇಲೆ ಒರಿಜಿನಲ್ ಜೊತೆ ಅದನ್ನ ನೋಡ್ಬಿಟ್ಟು ಸೀಲ್ ಹಾಕ್ತಾರೆ, ವೆರಿಫೈ ಆಗಿದೆ ಅಂತ. ಸೊ ಈ ತರ ಎಲ್ಲ ಹಾಕಿ ಅದಷ್ಟು ಡಾಕ್ಯುಮೆಂಟ್ಸ್ ಒಂದ್ ಕಡೆ ಪಿನ್ ಮಾಡಿ ಇನ್ನೊಬ್ರ ಹತ್ರ ಕೊಡ್ತಾರೆ. ಅವ್ರು ಇನ್ನೊಂದ್ಸತಿ ಚೆಕ್ ಮಾಡಿ ಇನ್ನೊಂದು ಸೀಲ್ ಹಾಕ್ತಾರೆ. ಸೊ ಇದಿಷ್ಟೆಲ್ಲ ಆದ್ಮೇಲೆ ನಮ್ದು ಇನ್ನೊಂದು ನೆಕ್ಸ್ಟ್ ಏನ್ ಪ್ರೊಸೀಜರ್ ಇರುತ್ತೆ ಅಂದ್ರೆ ಬಯೋಮೆಟ್ರಿಕ್. ಮೊದಲನೇದು ಫೇಸ್ ಅದು, ಇನ್ನೊಂದು ರೈಟ್ ತಮ್ ತಗೊಂತಾರೆ. ಇದೆಲ್ಲ ಆದ್ಮೇಲೆ ಏನ್ ಮಾಡ್ತಾರೆ, ಅವ್ರ ಹತ್ರ ಇಟ್ಕೊಂತಾರೆ. ನೆಕ್ಸ್ಟ್ ಇಂಟರ್ವ್ಯೂ ತಗೋತಾರಲ್ಲ ಅವ್ರಿಗೆ ಈ ಡಾಕ್ಯುಮೆಂಟ್ಸ್ನೆಲ್ಲ ಕೊಡ್ಬೇಕಾಗತ್ತೆ. ಸೊ ಅವ್ರು ಇಟ್ಕೊಂತಾರೆ. ಸೊ ಇದಿಷ್ಟು ಪ್ರೊಸೀಜರ್ ಏನಾಯ್ತು, ಅರೌಂಡ್ 1 hour ಆಯ್ತು ನಮ್ಗೆ ಬರ್ದು ಮಾಡಿ ಎಲ್ಲ ಮಾಡಿ ಕುತ್ಕೊಳ್ಳೋಷ್ಟೊತ್ತಿಗೆ. ನೆಕ್ಸ್ಟ್ ಅಲ್ಲಿ ಹೋಗಿ ಕುತ್ಕೊಂಡೆ. ಅವಾಗ ಒಬ್ರು ಮಾತಾಡ್ಸಿದ್ರು, ಅಂದ್ರೆ ನಂದು ಈ ತರ ಯೂಟ್ಯೂಬ್ ವಿಡಿಯೋಸ್ ನೋಡಿದ್ದಾರೆ ಅವ್ರು ಮಾತಾಡ್ಸಿದ್ರು. ಅವ್ರ ಜೊತೆ ಹಾಗೇನೆ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡೆ. ಅದಾದ್ಮೇಲೆ ನಾನಲ್ಲಿ ಹೋಗಿ ಕೂತಿದ್ದಾಗ ಒಬ್ರು ಆಲ್ರೆಡಿ ಇಂಟರ್ವ್ಯೂಗೆ ಹೋಗಿದ್ರು. ಅದಾದ್ಮೇಲೆ ಇಬ್ರುದಾದ್ಮೇಲೆ ನಂದಿದ್ದು. ಸೊ 12:45 ಅಷ್ಟೊತ್ತಿಗೆ ಅಲ್ಲಿ ಹೋಗಿ ಕುತ್ಕೊಂಡವಳಿಗೆ ಇಂಟರ್ವ್ಯೂ ನಾನು ಅಲ್ಲಿ ಒಳಗಡೆ ಹೋಗಿದ್ದು ಅರೌಂಡ್ 1:55 ಆಗಿತ್ತು. ಅಂಡ್ ಇವಾಗ ಇಂಟರ್ವ್ಯೂ ಒಳಗಡೆ ಹೋದ್ಮೇಲೆ ಹೇಗಿತ್ತು ಎಕ್ಸ್ಪೀರಿಯನ್ಸು ಅಂಡ್ ಏನೇನ್ ಕ್ವಶನ್ಸ್ ಕೇಳಿದ್ರು ಅಂತ ಹೇಳ್ತೀನಿ. ಬಟ್ ಅದು ಎಕ್ಸಾಕ್ಟ್ ವರ್ಡ್ಸ್ ನಾನೇನ್ ಹೇಳ್ದೆ ಅವ್ರೇನ್ ಕೇಳಿದ್ದಾರೆ ಅನ್ನೋದು ನೆನಪಿರಲ್ಲ. ಬಟ್ ಈ ತರ ಕ್ವಶನ್ ಕೇಳಿದ್ರು, ಈ ತರ ರೀತಿಲಿ ಆನ್ಸರ್ ಮಾಡಿದೆ ಅನ್ನೋದು ನೆನಪಿದೆ ನನಗೆ. ಫಸ್ಟು ಒಳಗಡೆ ಹೋದೆ, ಅಂದ್ರೆ ಎಕ್ಸ್ಕ್ಯೂಸ್ ಮಿ ಮೇಡಮ್ ಅಂತ ಹಿಂಗೆ ಕೇಳ್ಕೊಂಡು ಒಳಗಡೆ ಹೋದೆ. ನಂಗೆ 3 ಜನ ಲೇಡೀಸ್ ಇದ್ದಿದ್ದು, ಅಂದ್ರೆ ನೆನ್ನೆ ಫುಲ್ ತಗೊಂಡವ್ರು ಅವರೇನೆ. ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಅಂತ ಹೇಳ್ದೆ. ಅದಾದ್ಮೇಲೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಮೊದಲನೇದು ಕೇಳಿದ್ದು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತಾನೆ. ನಾನು ನೇಮು, ಊರು, ಆಮೇಲೆ BCom ಎಲ್ಲಿ ಮಾಡಿದ್ದು, ಅದಾದ್ಮೇಲೆ ನನ್ನ ಫ್ಯಾಮಿಲಿ ಬಗ್ಗೆ, ಅದಾದ್ಮೇಲೆ ನಂದು ಸ್ಪೋರ್ಟ್ಸ್ ಇದಿಷ್ಟು ಸೇರಿಸಿ ಹೇಳ್ದೆ. ಸೊ ಇದನ್ನ ನಾನು ಕಾನ್ಫಿಡೆಂಟ್ ಇಂದಾನೆ ಹೇಳ್ದೆ. ಅಂದ್ರೆ ಒಬ್ರನ್ನೇ ಮುಖ ನೋಡ್ಕೊಂಡು ಹೇಳಲಿಲ್ಲ, 3 ಜನನೂ ಮುಖ ನೋಡಿ ಹೇಳ್ದೆ. ಅದ್ರಲ್ಲಿ ಒಬ್ರು ಏನ್ ಮಾಡೋರು, ನಾವು ಇಂಟ್ರೊಡಕ್ಷನ್ ಕೊಡ್ತೀವಲ್ಲ ಅದ್ರಲ್ಲಿ ಕೆಲವೊಂದು ಪಾಯಿಂಟ್ಸ್ ನ ಬರ್ಕೊಳ್ಳೋರು, ಅಂದ್ರೆ ಅದ್ರ ಮೇಲೆ ಕ್ವಶನ್ ಕೇಳ್ಬೇಕು ಅನ್ನೋ ತರ. ಅದಾದ್ಮೇಲೆ ನೆಕ್ಸ್ಟ್ ಅವ್ರ ಕ್ವಶನ್ ಕೇಳಿದ್ದೇನೆ. ಸೊ ನಾವು ಸ್ಪೋರ್ಟ್ಸ್ ಹೇಳಿದ್ನಲ್ಲ, ಸೊ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಅಲ್ವಾ, ಯಾಕೆ ನೀವು ಅದರಲ್ಲೇ ಮುಂದುವರಿಲಿಲ್ಲ ಅಂತ. ನಾನು ನಾರ್ಮಲ್ ಆಗಿ ಏನ್ ಆನ್ಸರ್ ಮಾಡ್ಬೇಕು ಅದ್ ಮಾಡ್ದೆ. ಅಂದ್ರೆ ಥ್ರೋ ಬಾಲ್ದು ಅಷ್ಟು ವ್ಯಾಲ್ಯೂ ಕೊಡಲ್ಲ ಯಾರುವೆ, ಅದು ಇದು ಅಂತ ಹೇಳ್ದೆ. ಅದಾದ್ಮೇಲೆ ಬೇರೆ ಸ್ಪೋರ್ಟ್ಸ್ಗೆ ಹೋಗ್ಬೋದಲ್ವಾ, ಕಂಟಿನ್ಯೂ ಮಾಡ್ಬೋದಿತ್ತಲ್ಲ ಅನ್ನೋ ತರ ಕೇಳಿದ್ರು. ಸಡನ್ ಆಗಿ ಆ ಮೂಮೆಂಟ್ಗೆ ನನ್ಗೆ ಏನ್ ಹೇಳಿ ಅಂತ ಗೊತ್ತಾಗ್ಲಿಲ್ಲ. ಒಂದ್ ಸ್ವಲ್ಪ ಪಾಸ್ ಮಾಡಿ ಆಮೇಲೆ ಹೇಳ್ದೆ. ಅಂದ್ರೆ ಅಷ್ಟೊಂದು ಬೇರೆದೆಲ್ಲ ಅಷ್ಟೊಂದು ಆಟ ಆಡಕ್ ಬರೋದಿಲ್ಲ ನನ್ಗೆ ಅನ್ನೋ ತರ. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಕೇಳಿದವರು ಹೌಸಿಂಗ್ ಫಿನಾನ್ಸ್ ಅಂದ್ರೆ ಏನು ಅಂತ. ಈಗ ಆಲ್ರೆಡಿ ಇಲ್ಲಿ ಪಾಸ್ ತಗೊಂಡು ಆನ್ಸರ್ ಕೊಟ್ಟಿದ್ನಲ್ಲ, ತಲೆಯಲ್ಲಿ ಒಂದ್ ಸ್ವಲ್ಪ ಅದು ಭಯ ಅನ್ನೋದು ಬಂತು. ಅಂದ್ರೆ ಒಂಥರ ನರ್ವಸ್ ಆದೆ, ಯಾಕೆ ಈ ತರ ಆನ್ಸರ್ ಮಾಡ್ದೆ ಅನ್ನೋ ತರ. ಅದೇ ತಲೆಯಲ್ಲಿ ಓಡ್ತಿತ್ತಲ್ಲ, ಇವ್ರು ಹೌಸಿಂಗ್ ಫಿನಾನ್ಸ್ ಬಗ್ಗೆ ಕೇಳಿದ್ದಾರೆ. ನಾನೇನ್ ಆನ್ಸರ್ ಮಾಡ್ದೆ ಅಂದ್ರೆ,
LIC HFL ಬಗ್ಗೆ ಆನ್ಸರ್ ಮಾಡಕ್ ಹೋದೆ. ಅದನ್ನು ಏನು ಫಸ್ಟ್ ಸ್ವಲ್ಪ ತೊದಲ್ಸ್ದೆ ಆನ್ಸರ್ ಮಾಡ್ಬೇಕಾದ್ರೆ. ಅದಾದ್ಮೇಲೆ ಹೇಳಕ್ ಹೋದಾಗ ನಾವು ಕೇಳಿದ್ದು LIC ಹೌಸಿಂಗ್ ಫಿನಾನ್ಸ್ ಅಲ್ಲ, ಹೌಸಿಂಗ್ ಫಿನಾನ್ಸ್ ಅಂದ್ರೆ ಏನು ಅಂತ ಹೇಳಿದ್ರು. ಅದಾದ್ಮೇಲೆ ಆನ್ಸರ್ ಮಾಡಿದೆ. ಒಂದ್ ಸ್ವಲ್ಪ ತೊದಲ್ಸಿದ್ದು ಕ್ವಶನ್ ಅಂತ ಹೇಳಿದ್ರೆ ಇದೊಂದೇನೆ. ನಾನು ಅಂದ್ರೆ ನರ್ವಸ್ ಆಗಿ ನಾನು ತಪ್ಪು ಹೇಳಿ ಆಮೇಲೆ ಸರಿ ಮಾಡಿದ್ದು ಇದೊಂದು ಕ್ವಶನ್. ಸೊ ಇದಿಷ್ಟು ನಂಗೆ ಆರ್ಡರ್ ನೆನಪಿದೆ. ಇನ್ ಮಿಕ್ಕಿದ ಕ್ವಶನ್ ಎಲ್ಲ ಆರ್ಡರ್ ನೆನಪಿಲ್ಲ. ಬಟ್ ಯಾವ್ಯಾವ ಕ್ವಶನ್ ಕೇಳಿದ್ರು ಅಂತ ನೆನಪಿದೆಯಲ್ಲ, ಅದನ್ನ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಇದಾದ್ಮೇಲೆ ಪ್ರಾಪರ್ಟಿಗೆ ಇವಾಗ ಒಬ್ರು ಲೋನ್ ಕೊಡ್ತಿದೀವಿ ಅಂತ ಹೇಳಿದ್ರೆ ಅವ್ರ ಪ್ರಾಪರ್ಟಿಯಲ್ಲಿ ನಾವ್ ಏನೇನ್ ಡಾಕ್ಯುಮೆಂಟ್ಸ್ ನೋಡ್ತೀವಿ ಅನ್ನೋ ತರ ಕೇಳಿದ್ರು. ಪ್ರಾಪರ್ಟಿಲಿ ಏನೇನ್ ನೋಡ್ತೀವಿ ಅಂತ ಕೇಳಿದ್ರು. ಕ್ಯಾಶುಯಲ್ ಆಗಿ ಯಾವ್ದು ನೋಡ್ತೀವಿ ಅಂತ ಕೇಳಲಿಲ್ಲ. ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಆಧಾರ್ ಈ ತರ ಹೇಳಕ್ಕೆ ಅಂತ ಹೋದಾಗ ಪ್ರಾಪರ್ಟಿಲಿ ಅಂತ ಕೇಳಿದ್ರು. ಅವಾಗ ನಾನು ನನಗ್ ಬಂದಷ್ಟಲ್ಲಿ ಆನ್ಸರ್ ಮಾಡಿದೆ. ಕರೆಕ್ಟಾಗಿ ಏನ್ ಆನ್ಸರ್ ಮಾಡಿದೆ ಅನ್ನೋದು ಗೊತ್ತಿಲ್ಲ ನನಗೆ. ಅದನ್ನ ಆನ್ಸರ್ ಮಾಡಿದೆ. ಅದಾದ್ಮೇಲೆ ಇಂಟ್ರೆಸ್ಟ್ ರೇಟ್ ಏನಕ್ಕೆ ಚೇಂಜ್ ಆಗುತ್ತೆ ಅನ್ನೋ ತರ ಕ್ವಶನ್ ಕೇಳಿದ್ರು. ಈ ಕ್ವಶನ್ಗೆ ನನಗೆ ಕರೆಕ್ಟಾಗಿ ಆನ್ಸರ್ ಗೊತ್ತಿರಲಿಲ್ಲ. ಆ ಮೂಮೆಂಟ್ ಅಲ್ಲಿ ನಾರ್ಮಲ್ ಕಲ್ತಿರೋ ಕ್ವಶನ್ಗೆ ಆನ್ಸರ್ ಗೊತ್ತಿರಲ್ಲ. ಇಂಥದ್ದೆಲ್ಲ ಕೇಳ್ಬಿಟ್ರೆ ಸಡನ್ ಆಗಿ ಏನಕ್ಕೆ ಅಂತ ಯೋಚನೆ ಬಂತು. ನಂಗೆ ಗೊತ್ತಿಲ್ಲದಿರೋ ಕ್ವಶನ್ಸ್ಗೆಲ್ಲ ನಾನೇನ್ ಮಾಡಿದೆ, ನನಗೆ ಗೊತ್ತಿಲ್ಲ ಅಂತಾನೆ ಹೇಳ್ದೆ. ಅದಾದ್ಮೇಲೆ ಕಸ್ಟಮರ್ ಬಂದು ಇಂಟ್ರೆಸ್ಟ್ ರೇಟ್ ಏನಕ್ಕೆ ಜಾಸ್ತಿ ಆಗಿದೆ, ಕಮ್ಮಿ ಮಾಡಿ ಅಂತ ಕೇಳಿದಾಗ ನೀವು ಹೇಗೆ ಅವ್ರನ್ನ ನಿಭಾಯಿಸ್ತೀರಾ ಅನ್ನೋ ತರ ಕ್ವಶನ್ ಕೇಳಿದ್ರು. ನಾನು ನನ್ಗೆ ಗೊತ್ತಿರೋ ತರ ಆನ್ಸರ್ ಮಾಡಿದೆ. ಅದಾದ್ಮೇಲೆ ಎಷ್ಟು ಇಂಟ್ರೆಸ್ಟ್ ಟೈಪ್ ಇದೆ ಅಂತ ಕೇಳಿದ್ರು. 2 ಅಂತ ಹೇಳಿ ಅದು ಯಾವ್ದು ಅಂತ ಕೇಳಿ ಫ್ಲೋಟಿಂಗ್ ಇಂಟ್ರೆಸ್ಟ್ ಅಂದ್ರೆ ಏನು ಅಂತ ಕೇಳಿದ್ರು. ಸೊ ಇದಕ್ಕೂ ಆನ್ಸರ್ ಮಾಡಿದೆ. ಅದಾದ್ಮೇಲೆ ಸಿಬಿಲ್ ಸ್ಕೋರ್ ಬಗ್ಗೆ ಕೇಳಿದ್ರು. ನಾನು ಯೂಶ್ವಲಿ ಅಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಯಾವ್ದು ಬೇಕು ಅಂದಾಗ ಇದನ್ನ ಮೆನ್ಷನ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಸಿಬಿಲ್ ಸ್ಕೋರ್ ಏನು ಅಂತ ಕೇಳಿದ್ರು. ನನಗೆ ಆನ್ಸರ್ ಏನ್ ಗೊತ್ತಿತ್ತು, ಅದು ಕ್ರೆಡಿಟ್ ವರ್ತಿನೆಸ್ ಒಂದು ಪರ್ಸನ್ದು ನೋಡೋದಿಕ್ಕೆ ಈ ತರ ಅಂತ ಆನ್ಸರ್ ಮಾಡಿದೆ. ಅದಾದ್ಮೇಲೆ ಇನ್ನೊಬ್ರು ಇದ್ದವರು ಸಿಬಿಲ್ ಸ್ಕೋರ್ ಕಮ್ಮಿ ಇದೆ ಅಂತ ಹೇಳಿದ್ರೆ ಏನ್ ಅರ್ಥ ಅದರದ್ದು ಅಂತ ಕೇಳಿದ್ರು. ನನ್ಗೆ ಸಿಬಿಲ್ ಸ್ಕೋರ್ ಬಗ್ಗೆ ಗೊತ್ತಿತ್ತು, ಬಟ್ ಅದು ಜಾಸ್ತಿ ಇರ್ಬೇಕಾ ಕಮ್ಮಿ ಇರ್ಬೇಕಾ ಅಂತ ಗೊತ್ತಿರ್ಲಿಲ್ಲ. ನಂಗೆ ಸಿಬಿಲ್ ಸ್ಕೋರ್ ಬಗ್ಗೆ ನೀಟಾಗಿ ಗೊತ್ತಾಗಿದ್ದೀನಿ. ಲಾಸ್ಟ್ ಟೈಮು ಬ್ಯಾಂಕ್ ಎಕ್ಸಾಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಇದೇನೋ ನೋಡ್ತಾರೆ ಅಂತ ಹೇಳಿದಾಗ ನಾನು ಅದೇನು ಅಂತ ತಿಳ್ಕೊಂಡಿದ್ದೆ. ಕಮ್ಮಿ ಇರ್ಬೇಕಾ ಜಾಸ್ತಿ ಇರ್ಬೇಕಾ ಗೊತ್ತಿರ್ಲಿಲ್ಲ. ನಾನು ಹಾಗೇನೆ ಹೇಳ್ದೆ, ಕ್ವಶನ್ ಅರ್ಥ ಆಯ್ತಾ ಅಥವಾ ಆನ್ಸರ್ ಗೊತ್ತಿಲ್ವಾ ಅಂತ ಹೇಳಿದ್ರು. ಆನ್ಸರ್ ಗೊತ್ತಿಲ್ಲ ಅಂದಾಗ, ಇಲ್ಲ ನಂಗೆ ಕ್ವಶನ್ ಅರ್ಥ ಆಯ್ತು, ಬಟ್ ಇದು ಜಾಸ್ತಿ ಇರ್ಬೇಕಾ ಕಮ್ಮಿ ಇರ್ಬೇಕಾ ಅನ್ನೋದು ನನ್ಗೆ ಗೊತ್ತಿಲ್ಲ ಅನ್ನೋ ತರ ಹೇಳ್ದೆ. ಅದಾದ್ಮೇಲೆ ಅವರೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಹಂಗಂದ್ರೆ ಏನು, ಅದು ಜಾಸ್ತಿ ಇರ್ಬೇಕು, ಅದು ಏನಕ್ಕೆ ನೋಡ್ತಾರೆ ಅನ್ನೋ ರೀತಿಲಿ ಎಕ್ಸ್ಪ್ಲೈನ್ ಮಾಡಿದ್ರು. ಅಂಡ್ ನಂದು ಇಂಟ್ರೊಡಕ್ಷನ್ ಅಲ್ಲಿ ನಮ್ಮಪ್ಪ ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡ್ತಾರೆ ಅನ್ನೋದನ್ನ ಹೇಳಿದೆ. ಸೊ ಅದಕ್ಕೇನೆ ಈಗ ಅವ್ರಿಗೆ ಲೋನ್ ಕೊಡ್ತೀವಿ ಅಂತ ಹೇಳಿದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅನ್ನೋ ತರ ಕೇಳಿದ್ರು. ನಾನು ನಾರ್ಮಲ್ ಆಗಿ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಮೆನ್ಷನ್ ಮಾಡಿದೆ. ಅದಾದ್ಮೇಲೆ ನಮ್ಗೆ ಫುಡ್ ಲೈಸೆನ್ಸಿಂಗ್ ಅಂತ ಕೊಡ್ತಾರೆ, ಅದನ್ನ ನಾನೇನಂತ ಮೆನ್ಷನ್ ಮಾಡಿದೆ ಅಂತ ಹೇಳಿದ್ರೆ, ಎಕ್ಸ್ಪ್ಲೈನ್ ಮಾಡುವಾಗ ಒಂದು ಸರ್ಟಿಫಿಕೇಟ್ ತರ ಕೊಡ್ತಾರೆ ಅಂತ ಹೇಳಿದೆ. ಸೊ ಅದಕ್ಕೆ ಒಂದು ನೇಮ್ ಇದೆಯಲ್ಲ ಅದನ್ನ ಹೇಳಿ ಅಂತ ಹೇಳಿದ್ರು. ನಾನ್ ಮನೇಲಿ ಮಾತಾಡ್ಬೇಕಾದ್ರೆ ಒಂದ್ 10 ಸತಿ ಮಾತಾಡಿರ್ತೀವಿ ಫುಡ್ ಲೈಸೆನ್ಸ್ ಅಂತ. ಬಟ್ ಆ ಮೂಮೆಂಟ್ ಅಲ್ಲಿ ಅದೇನೋ ಒಂದು ಭಯಕ್ಕೆ ನೆನಪೇ ಆಗ್ಲಿಲ್ಲ ನಂಗೆ. ಫುಡ್ ಡಿಪಾರ್ಟ್ಮೆಂಟ್ ಅವ್ರದ್ದು ಕೊಡ್ತಾರೆ ಆ ತರ ಅಂದೆ. ಆಮೇಲೆ ಅವರೇನೆ ಫುಡ್ ಲೈಸೆನ್ಸ್ ಅಂತ ಹೇಳಿದ್ರು ನನ್ಗೆ. ಅದಾದ್ಮೇಲೆ ಲೋನು ಯಾರಿಗೆಲ್ಲ ಕೊಡ್ತೀವಿ ಅನ್ನೋ ತರ ಕೇಳಿದ್ರು ಕ್ವಶನ್ನ. ಅದಾದ್ಮೇಲೆ ಒಬ್ಬ ಪರ್ಸನ್ಗೆ ಲೋನ್ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಏನೇನೆಲ್ಲ ಚೆಕ್ ಮಾಡ್ತೀವಿ ಅನ್ನೋ ತರ ಕೇಳಿದ್ರು ಕ್ವಶನ್. ಇದೆಲ್ಲ ಆನ್ಸರ್ ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಏನು ಅಂತ ಕೇಳಿದ್ರು. ನಾನು ನಂದು ಆಲ್ರೆಡಿ BCom ಮುಗಿಸಿ ಒಂದು 3 ವರ್ಷ ಆಗಿದೆ. ಇದನ್ನ ಬೇಸಿಕ್ ಆಗಿ ಎಕ್ಸ್ಪ್ಲೇನ್ ಮಾಡೋದು ಅಂದ್ರೆ ಹಿಂಗೆ ಹೇಳ್ಬಿಡ್ಬೋದು. ಬಟ್ ಇಂಟರ್ವ್ಯೂಲೇ ಕ್ವಶನ್ಗೆ ಆನ್ಸರ್ ಮಾಡೋ ರೀತಿ ಇರುತ್ತಲ್ಲ, ಅದ್ರಲ್ಲಿ ನನಗೆ ನೆನಪಾಗ್ಲಿಲ್ಲ ಏನ್ ಹೇಳ್ಬೇಕು ಅಂತ. ನಾನು ಯಾವ್ದು ಅಕೌಂಟ್ ಅಂದ್ರೆ ಏನು, ಬ್ಯಾಲೆನ್ಸ್ ಶೀಟ್, ಅಸೆಟ್, ಲಯಬಿಲಿಟಿ, ಟ್ರಯಲ್ ಬ್ಯಾಲೆನ್ಸು, ಲೆಡ್ಜರು, ಇದಕ್ಕೆಲ್ಲ ಏನೇನು ಅಂತ ಆನ್ಸರ್ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗಿದೆ. ಬಟ್ ಅದರಲ್ಲಿ ಏನೂ ಕೇಳಲಿಲ್ಲ ಅವರು. ಪ್ರಾಫಿಟ್ ಅಂಡ್ ಲಾಸ್ ಅಂತ ಕೇಳಿದ್ರು. ಆ ಮೂಮೆಂಟ್ ಅಲ್ಲಿ ನನಗೆ ನೆನಪಾಗ್ಲಿಲ್ಲ. ಸೊ ಅದಕ್ಕೆ ಅವ್ರು ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ರು ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್, ಇನ್ಕಮ್, ಎಕ್ಸ್ಪೆನ್ಸಸ್ ಎಲ್ಲಿ ಹಾಕ್ತೀರಾ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅನ್ನೋ ತರ ಕೇಳಿದ್ರು. ಆನ್ಸರ್ ಮಾಡಿದೆ. ಅದಾದ್ಮೇಲೆ ಡಿಪ್ರಿಸಿಯೇಷನ್ ಬಗ್ಗೆ ಕೇಳಿದ್ರು. ನಾನ್ ಫಸ್ಟ್ ಅದರದ್ದು ಮೀನಿಂಗ್ ಹೇಳ್ದೆ, ಏನ್ ಹಂಗಂದ್ರೆ ಅಂತ ಹೇಳ್ದೆ. ಅದಾದ್ಮೇಲೆ ಅದನ್ನ ನೀವು ಎಲ್ಲ ಹಾಕ್ತೀರಾ ಇನ್ಕಮ್, ಎಕ್ಸ್ಪೆನ್ಸಸ್ ಅನ್ನೋ ರೀತಿಲಿ ಕೇಳಿದ್ರು. ಎಲ್ಲ ಹೇಳ್ದೆ, ಇದು ಎಕ್ಸ್ಪೆನ್ಸಸ್ ಕಡೆ ಹಾಕ್ತೀವಿ. ಅದಾದ್ಮೇಲೆ ಅವರು ರಿಯಾಕ್ಟ್ ಮಾಡಿರಲ್ಲ ಅಲ್ಲ. ಸೊ ನನ್ಗೇನ್ ಅನ್ಸುತ್ತೆ, ನಾನು ತಪ್ಪು ಮಾಡಿದ್ನೇನೋ ಅಂತ ಅನ್ಸಕ್ ಶುರುವಾಯ್ತು. ಅವಾಗ ನಾನು ಏನ್ ಮಾಡ್ತೀನಿ, 1-2 ಕ್ವಶನ್ ಇದೇ ತರ ನಾನು ಏನ್ ಮಾಡಿದೀನಿ, ಈ ತರ ಹೇಳಿ ಬಟ್ ಐ ಆಮ್ ನಾಟ್ ಶೋರ್ ಅನ್ನೋ ತರ 1-2 ಕ್ವಶನ್ಗೆ ಆನ್ಸರ್ ಹೇಳುವಾಗ ಸೇರಿಸಿದೆ. ಸೊ ಅದಕ್ಕೆ ಅವರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದ್ದೀರಾ, ಬಟ್ ನೀವು ಕಾನ್ಫಿಡೆಂಟ್ ಆಗಿರಿ, ಅದು ಆನ್ಸರ್ ನಿಮ್ಗೆ ಕರೆಕ್ಟು ಅಂತ ಗೊತ್ತಿರ್ಲಿ ಅನ್ನೋ ತರ ಹೇಳಿದ್ರು.
ಅಂದ್ರೆ ಇವಾಗ ನಂಗೆ ಆನ್ಸರ್ ಗೊತ್ತು, ಬಟ್ ಆ ಮೂಮೆಂಟ್ ಅಲ್ಲಿ ಏನೋ ನಾನು ತಪ್ಪು ಹೇಳ್ತಿದ್ದೀನೇನೋ, ತಪ್ಪು ಆನ್ಸರ್ ಮಾಡೋದ್ ಬೇಡ ಅಂತ ಒಂದೆರಡು ಕ್ವಶನ್ಗೆ ಆ ತರ ಸೇರಿಸ್ತಿದ್ದೆ ಕೊನೆಯಲ್ಲಿ. ಸೊ ಅದಕ್ಕೆ ಅವರು ಆ ತರ ಹೇಳಿದ್ರು. ಅಂಡ್ ಇದಿಷ್ಟು ಏನಿದೆ ನನ್ಗೆ ಕೇಳ್ದಂತ ಕೆಲವೊಂದು ಕ್ವಶನ್. ಇದ್ ಬಿಟ್ಟು ಇನ್ನೊಂದು 3-4 ಇದೆ, ಬಟ್ ಅದ ಕರೆಕ್ಟ್ ಆಗಿ ನಂಗೆ ನೆನಪಾಗ್ತಿಲ್ಲ ಯಾವ್ದ್ಯಾವ್ದು ಕೇಳಿದ್ರು ಅಂತ. ಬೆಳಿಗ್ಗೆ ನೋಟ್ ಮಾಡ್ಕೋಬೇಕಾದ್ರೆ ಇದಿಷ್ಟು ನೆನಪಾಯ್ತು ನನ್ಗೆ. ಅದಾದ್ಮೇಲೆ ಫುಲ್ಲು ಇಂಗ್ಲಿಷಲ್ಲೇ ಇಂಟರ್ವ್ಯೂ ಮಾಡಿದ್ರ ಅಂದ್ರೆ ಇಲ್ಲ. ಸ್ಟಾರ್ಟಿಂಗ್ ಒಂದು 5 ಕ್ವಶನ್ ಇಂಗ್ಲಿಷಲ್ಲಿ ಕೇಳಿದ್ರು. ಅದಾದ್ಮೇಲೆ ಒಬ್ರು ಮ್ಯಾಮ್ ಇದ್ದವರು ಕನ್ನಡ ಬರುತ್ತಾ ಓದಕ್ಕೆ ಬರೆಯೋದಿಕ್ಕೆ ಅಂತ ಕೇಳಿದ್ರು ಇಂಗ್ಲಿಷಲ್ಲಿ. ನಾನು ಹ್ಞೂ ಅಂತೆಲ್ಲ ಏನೋ ಆನ್ಸರ್ ಮಾಡಿದೆ. ಅದಾದ್ಮೇಲೆ ಏನ್ ಮಾಡಿದ್ರು, ಒಬ್ರು ಕನ್ನಡದಲ್ಲಿ ಕೇಳ್ತಾ ಇದ್ರು, ಇನ್ನಿಬ್ರು ಇಂಗ್ಲಿಷಲ್ಲಿ ಕೇಳ್ತಾ ಇದ್ರು. ನಾನು ಕೆಲವೊಂದಕ್ಕೆ ಇಂಗ್ಲಿಷಲ್ಲೇ ಉತ್ತರ ಕೊಟ್ಟೆ, ಕೆಲವೊಂದಕ್ಕೆ ಕನ್ನಡದಲ್ಲೇ ಉತ್ತರ ಕೊಟ್ಟೆ. ಅವ್ರೇನು ಹೇಳಲಿಲ್ಲ. ಒಟ್ಟಾರೆ ಹೇಳೋದಾದ್ರೆ ಪ್ಯಾನೆಲ್ ಮೆಂಬರ್ಸ್ ಫ್ರೆಂಡ್ಲಿ ಆಗಿನೇ ಇದ್ರು. ಅಂದ್ರೆ ಭಯಪಡಿಸೋ ತರ ಇರ್ಲಿಲ್ಲ, ಸ್ಮೈಲಿ ಫೇಸ್ ಅಲ್ಲೇ ಇದ್ರು. ಅಂಡ್ ನಾನು ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದಾಗ ಕರೆಕ್ಟ್ ನೀಟಾಗಿ ಅದಕ್ಕೆ ಎಕ್ಸ್ಪ್ಲೈನ್ ಮಾಡೋರು ಈ ತರ ಅಂತ. ಅದಾದ್ಮೇಲೆ ಕೆಲವೊಂದು ಕ್ವಶನ್ಗೆ ನನ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದಾಗ ಫಸ್ಟ್ ಕೇಳೋರು ಅರ್ಥ ಆಯ್ತಾ ಕ್ವಶನ್ ಅಂತ. ಕ್ವಶನ್ ಅರ್ಥ ಆಯ್ತಾ ಅಥವಾ ಆನ್ಸರ್ ಗೊತ್ತಿಲ್ವಾ ಅಂತ ನೀಟಾಗಿ ಕೇಳೋರು. ಅಂಡ್ ನಾನು ಅದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಭಯ ಪಡ್ಕೊಂಡೇ ಹೋಗಿದ್ದೆ, ಹೇಗಿರ್ತಾರೋ ಏನೋ ಅಂತ. ಇದ್ದೇ ಇರುತ್ತಲ್ವಾ ನರ್ವಸ್ನೆಸ್. ಬಟ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ನನಗೆ ಚೆನ್ನಾಗೇ ಆಯಿತು. ಅದಾದ್ಮೇಲೆ ಕೆಲವೊಂದು ಕ್ವಶನ್ಗೆ ಆನ್ಸರ್ ಗೊತ್ತಿರಲಿಲ್ಲ. ಅದೇ ಹೇಳಿದ್ನಲ್ಲ, ಈಗ ಇಂಟ್ರೆಸ್ಟ್ ರೇಟ್ ಯಾಕೆ ಚೇಂಜ್ ಆಗುತ್ತೆ ಅನ್ನೋದು ನನಗೆ ಸ್ವಲ್ಪ ಗೊತ್ತಿರಲಿಲ್ಲ. ಆಮೇಲೆ ಸಿಬಿಲ್ ಸ್ಕೋರ್ ಅಂದ್ರೆ ಏನೋ ಅಂತ ಗೊತ್ತಿತ್ತು, ಬಟ್ ಅದು ಕಮ್ಮಿ ಇರಬೇಕಾ ಜಾಸ್ತಿ ಇರಬೇಕಾ, ಯಾವ ರೇಂಜಲ್ಲಿ ಇರಬೇಕು ಅನ್ನೋದು ಗೊತ್ತಿರಲಿಲ್ಲ. ಅದಾದ್ಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ರು, ಇಂಟ್ರೆಸ್ಟ್ ರೇಟ್ ಹೌಸಿಂಗ್ ಫೈನಾನ್ಸಸ್ ಎಲ್ಲ ಎಷ್ಟು ಕೊಡ್ತಾರೆ ಅನ್ನೋದು ಗೊತ್ತಾ ಅಂತ. ನಾನು ಕಲ್ತಿದ್ದೆ, ಎಲ್ಲೋ ನೋಡಿದ್ದೆ ಅರೌಂಡ್ 8-10% ಅನ್ನೋ ರೀತಿಲಿ. ಅಂದ್ರೆ ಎಕ್ಸಾಕ್ಟ್ ಆಗಿ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಆ ತರ ಅಂತಾನೆ ಉತ್ತರ ಕೊಟ್ಟೆ. ಅದಾದ್ಮೇಲೆ ಅದೇ ಸುಮಾರಷ್ಟು ಕ್ವಶನ್ ಆನ್ಸರ್ ಮಾಡಿದೀನಿ. ಯಾವ ಟೈಪ್ ಇರುತ್ತೆ ಇಂಟ್ರೆಸ್ಟ್, ಎಷ್ಟು ಟೈಪ್ ಇರುತ್ತೆ, ಅದ್ರಲ್ಲಿ ಏನು. ಅದಾದ್ಮೇಲೆ ನಮ್ದು ಕೇಳಿರೋದು ಕ್ವಶನ್ಗೂ ನೀಟಾಗಿ ಆನ್ಸರ್ ಮಾಡಿದೀನಿ. ಅದೇ ಪ್ರಾಫಿಟ್ ಅಂಡ್ ಲಾಸ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಒಂದ್ 3-4 ಕ್ವಶನ್ ನನಗೆ ಕರೆಕ್ಟ್ ಆಗಿ ಆನ್ಸರ್ ಗೊತ್ತಿರ್ಲಿಲ್ಲ, ಅಂತದಕ್ಕೆ ನನ್ಗೆ ಗೊತ್ತಿಲ್ಲ ಅಂತಾನೆ ಹೇಳಿದೀನಿ. ಇನ್ ಮಿಕ್ಕಿದಕ್ಕೆಲ್ಲ ಆನ್ಸರ್ ಮಾಡಿದೀನಿ. ಕೆಲವೊಂದು ಕಾನ್ಫಿಡೆಂಟ್ ಇಂದಾನೆ ಮಾಡಿದೀನಿ, ಇನ್ ಕೆಲವೊಂದು ಡೌಟ್ ಅಲ್ಲಿ ಏನೋ ತರ ಉತ್ತರ ಕೊಟ್ಟೆ. ಸೊ ಅವಾಗ ಅವ್ರು ಅದೇ ಹೇಳಿದ್ರು, ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದ್ದೀರಾ, ಅದೇ ಕಾನ್ಫಿಡೆಂಟ್ ಇರ್ಲಿ. ಅದೇ ಆನ್ಸರ್ ಕರೆಕ್ಟ್ ಆಗಿ ನೀವು ಹೇಳ್ತಿದ್ದೀರಾ ಅನ್ನೋದು ನನಗೆ ಗೊತ್ತಿರ್ಬೇಕಲ್ವಾ, ನನ್ಗೆ ಕಾನ್ಫಿಡೆಂಟ್ ಇಲ್ಲ ಅಂತ ಹೇಳಿದ್ರೆ. ಸೊ ಅದಕ್ಕೆ ಆ ತರ ಹೇಳಿದ್ರು. ಆಮೇಲೆ ಕೊನೆಯಲ್ಲಿ ಅವರೇ ಫಸ್ಟ್ ಹಿಂಗೆ ಡಿಸ್ಕಸ್ ಮಾಡಿದ್ರು, ಇನ್ನೇನಾದ್ರು ಕ್ವಶನ್ಸ್ ಇದೆಯಾ ಅಂತ ಅವ್ರವರೆಲ್ಲ ಡಿಸ್ಕಸ್ ಮಾಡಿ, ಇನ್ನೇನು ಇಲ್ಲ ಅಂತ ಹೇಳಿದಾಗ ಆಮೇಲೆ ಕಳ್ಸಿದ್ರು. ಸೊ ಇದಿಷ್ಟು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್. ಅಂಡ್ ನನಗೆ ಒಂದೇ ಒಂದು ಪ್ರಾಬ್ಲಮ್ ಆಗಿದ್ದು ಅಂತ ಹೇಳಿದ್ರೆ ಅಲ್ಲಿ AC. ಪ್ರೊಸೀಜರ್ ಎಲ್ಲ ಮುಗಿಸಿ ಅರೌಂಡ್ 1 ಅವರ್ ಕೂತಿದ್ನಲ್ಲ, 12:45 to 1:45. ACಗೆ ಅದು ಚಳಿನೂ ಆಗ್ತಿತ್ತು, ಆಮೇಲೆ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಟ್ಟಿತ್ತು ಆಚೆ ಹೋಗೋಷ್ಟರಲ್ಲಿ. ಅದ್ ಬಿಟ್ರೆ ಇನ್ನೆಲ್ಲ ಚೆನ್ನಾಗಾಯ್ತು. ಅಂಡ್ ಇಂಟರ್ವ್ಯೂ ಬಗ್ಗೆ ನನ್ಗೇನ್ ಅನ್ಸ್ತು ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದೀನಿ ಅನ್ನಂಗಿಲ್ಲ, ತೀರಾ ಕೆಟ್ಟದಾಗಿ ಮಾಡಿದೀನಿ ಅನ್ನಂಗೂ ಇಲ್ಲ. ಅಂದ್ರೆ ಏನ್ ಕೇಳಿದ್ರು ಎಲ್ಲದಕ್ಕೂ ಆನ್ಸರ್ ಗೊತ್ತಿರ್ಲಿಲ್ಲ ಅನ್ನೋದಿಲ್ಲ. ಆನ್ಸರ್ ಗೊತ್ತಿತ್ತು, ಕೆಲವೊಂದು ಗೊತ್ತಿರ್ಲಿಲ್ಲ. ಮಾಡಿದೀನಿ, ಓಕೆ ರೇಂಜಲ್ಲಿ ಮಾಡಿದೀನಿ. ಬಟ್ ನಂದು ಫಸ್ಟ್ ಆಗಿರೋದ್ರಿಂದ ಖುಷಿನೇ ಆಯ್ತು. ಅಂದ್ರೆ ತುಂಬಾ ನರ್ವಸ್ನೆಸ್ ಇಂದ ಎಲ್ಲಾನು ಆನ್ಸರ್ ನಂಗಲ್ಲಿ ಮರ್ತೋಗ್ಲಿಲ್ಲ, ಕೆಲವೊಂದನ್ನ ಹೇಳಿದೀನಿ ಅನ್ನೋದು ನನಗೆ ಖುಷಿ ಇದೆ, ನಂಗೆ ಸಮಾಧಾನ ಇದೆ. ಇದೊಂದು ನಾನು ಎಕ್ಸ್ಪೀರಿಯನ್ಸ್ ತರ ತಗೋತೀನಿ ಮುಂದೆ ಬರೋ ಇಂಟರ್ವ್ಯೂಗೆ. ಅಂದ್ರೆ ಪಾಸ್ ಆಗ್ತೀನೋ ಏನೋ ನಂಗೆ ಗೊತ್ತಿಲ್ಲ, ಆಗ್ಲಿಲ್ಲ ಅಂದ್ರೆ ನಾನು ಬೇಜಾರ್ ಮಾಡ್ಕೊಳಕ್ ಹೋಗಲ್ಲ. ಒಂದು ಎಕ್ಸ್ಪೀರಿಯನ್ಸ್ ಆಗಿ ತಗೊಂಡು ನೆಕ್ಸ್ಟ್ ಬರೋ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಹೋಗ್ತೀನಿ. ಅಂಡ್ ನಂದು ಇಂಟರ್ವ್ಯೂ ಔಟ್ಫಿಟ್ ಅಂದ್ರೆ ಯಾವ ಡ್ರೆಸ್ ಹಾಕೊಂಡು ಹೋಗಿದೆ ಅಂತ ನಾನು ಕೊನೆಯಲ್ಲಿ ಈ ವಿಡಿಯೋ ಎಂಡಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ. ಅಂಡ್ ಹಾಗೇನೆ ನಂದು ಇಂಟರ್ವ್ಯೂ ಟೈಮ್ ಏನಿತ್ತು ಅಂತ ಹೇಳಿದ್ರೆ ಅರೌಂಡ್ 10 to 12 minutes ಆಗಿತ್ತು, ಜಾಸ್ತಿ ಏನಾಗಿರ್ಲಿಲ್ಲ. ಅಂಡ್ 10 to 15 ಅದ್ರ ಒಳಗಡೆನೆ ಇತ್ತು. ಅಂಡ್ ಹಾಗೇನೆ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ತಿಳಿಸಿ. ಆರ್ ಇವತ್ತು ಅಥವಾ ನಾಳೆ ನಿಮ್ಗೆ ಇಂಟರ್ವ್ಯೂ ಇದೆ ಅಂತ ಹೇಳಿದ್ರೆ ನನಗೆ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಇಂಟರ್ವ್ಯೂ ನೆಕ್ಸ್ಟ್ ಅಟೆಂಡ್ ಮಾಡೋರಿಗೆ ಆಲ್ ದ ಬೆಸ್ಟ್. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.